ಬೇರೆಯವ್ರನ್ನ ಪ್ರಶ್ನೆ ಮಾಡ್ತಾರಂತೆ ಹೋಗಿ, ಯಾರು ಗಣಿ ಮತ್ತು ಭೂ ವಿಜ್ಞಾನಕ್ಕೆ ಇಲಾಖೆಯ ಅಧಿಕಾರಿಗಳು. ಇಲ್ಲೇನು ಮಣ್ಣು ತಿಂತಿದಾರ ಅವರು? ಗುತ್ತಿಗೆದಾರನ ತಿನ್ಕೊಳ್ಳಿ, ಶಾಸಕರನ್ನ ತಿನ್ಕೊಳ್ಳಿ, ಅಟ್ಲೀಸ್ಟ್ ಗುತ್ತಿಗೆ ಕಾಮಗಾರಿನ ಯಾವ ರೀತಿ ಮಾಡಬೇಕು ಅನ್ನೋ ಕಾನ್ಸೆಪ್ಟೇ ಇಲ್ಲದಂಥ ರೀತಿಯಲ್ಲಿ ಕಾಮಗಾರಿನ ಮುಂದುವರಿಸ್ತಿದ್ದಾರೆ ಇವರು. ರಾಯಲ್ಟಿ ಬರ್ತಿದ್ಯಾ ಆ ದುಡ್ಡಿಗೆ? ಅದು ಜಿಲ್ಲಾಡಳಿತದ ಖಜಾನೆಗೆ ಬರ್ತಿದ್ಯಾ? ಇದು ಇಷ್ಟೊಂದು ರಸ್ತೆ ಏರಿನ ಎತ್ತರ ಮಾಡವ್ರಲ್ಲ ಇವರು, ಅವೈಜ್ಞಾನಿಕ. ಇವ್ರಿಗೆ ತಲೆಯಲ್ಲಿ ಬುದ್ಧಿ ಇಲ್ವಾ? ಬಡವ್ರ ಬಗ್ಗರಿಗೆ ಜಮೀನಿಗೆ ನೀರು ನುಗ್ಗಿದ್ರೆ. ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ಮಾದರಳ್ಳಿ ರಾಜು. ಸ್ನೇಹಿತರೆ, ನಾವು ಈಗ ಈ ಸೂಳೆಕೆರೆ ಇಶ್ಯೂಗೆ ಸಂಬಂಧಪಟ್ಟಂತೆ 3ನೇ ಎಪಿಸೋಡ್ನ ಮಾಡ್ತಾ ಇದ್ದೀವಿ. 3ನೇ ಸಂಚಿಕೆಯಲ್ಲಿ ಇದ್ದೀವಿ. ಈಗ ನೋಡಿ ಎಷ್ಟೆಷ್ಟು ಟ್ರ್ಯಾಕ್ಟ್ರು, ಲಾರಿಗಳು, ಟಿಪ್ಪರ್ಗಳು ಮಣ್ಣನ್ನು ತುಂಬ್ಕೊಂಡು ಹೋಗ್ತಿದೆ. ಅದು ಎಲ್ಲಿಗೆ ಹೋಗ್ತಿದೆ ಅಂತ ಇದುವರೆಗೂ ಅಂದರೆ ಕೆಲವೊಂದು 30% ರೈತರ ಭೂಮಿಗೆ ಹೋಗ್ತಿದೆ. ಬಟ್ ಉಳಿದು ಎಲ್ಲಿ ಹೋಗ್ತಿದೆ ಅಂತ ಇದುವರೆಗೂ ಶಾಸಕರಾಗಲಿ ಈ ಥರ ಯಾರು ಕೂಡ ಅದ್ರ ಬಗ್ಗೆ ಬಹಿರಂಗಪಡಿಸಿಲ್ಲ. ಜೊತೆಗೆ ಇವ್ರು ಮಾಡ್ತಿರ್ತಕ್ಕಂಥ ಕಾಮಗಾರಿ ಯಾವ್ಯಾವ ದುಸ್ಥಿತಿಗೆ ರೈತರನ್ನ ತಂದಿಸುತ್ತೆ ಅನ್ನೋದಕ್ಕೆ ನೋಡಿ. ಇಲ್ಲಿ ಗಮನಿಸಿ, ಇದನ್ನು ಇಷ್ಟು ಎತ್ತರ ಇದೆ. ಈ ರೈತನಿಗೆ ಮೋಸ್ಟ್ಲಿ ಒಂದು 20 ಗುಂಟೆ ಜಮೀನು ಬರಬಹುದು. ಆತನ ಪರಿಸ್ಥಿತಿ ಏನಾಗಬೇಕು? ಆತ ಅಷ್ಟು ಹೈಟ್ಗೆ ಮಣ್ಣು ತುಂಬಿಸ್ಕೊಳಕ್ಕಾಗತ್ತಾ? ಯಾವುದೇ ಕಾರಣಕ್ಕೂ ಆಗಲ್ಲ. ಆಮೇಲೆ ಇನ್ನೂ ಒಂದು ಪ್ರಮುಖವಾದ ಅಂಶವನ್ನು ನಿಮಗೆ ತೋರಿಸ್ತೀನಿ. ಇಲ್ಲಿ ವಾರದ ಹಿಂದೆ ಮಳೆ ಸುರಿತೀವಿ ನೋಡಿ, ಆ ಒಂದು ಮಳೆಗೆ ಈ ರೀತಿ ಕೊರ್ಕೊಂಡು ಹೋಗಿದೆ. ಇದು ದೊಡ್ಡ ಮಳೆ ಬಂದರೆ ಯಾವ ರೀತಿ ಆಗಬಹುದು? ಈ ಏರಿ ಉಳ್ಕೊಳ್ಳುತ್ತಾ? ಅಂದರೆ ಇದು ಕಾಸಿಗೋಸ್ಕರ ಮಾಡ್ತಿರೋ ಕಾಮಗಾರಿನ ಅಥವಾ ನಿಜವಾಗಿಯೂ ಕಾಸ್ ಇಟ್ಕೊಂಡು, ಅಂದರೆ ಒಳ್ಳೆ ಕಾರಣ ಇಟ್ಕೊಂಡು ಮಾಡ್ತಿರೋ ಕಾಮಗಾರಿನ ಅನ್ನೋದಕ್ಕೆ ಇದು ಒಂದು ದೊಡ್ಡ ಉದಾಹರಣೆ. ನಾವು ಪದೇ ಪದೇ ಹೇಳ್ತಾನೆ ಇದ್ದೀವಿ. ಜೊತೆಗೆ ಮಾಜಿ ಸಚಿವರು ಹೇಳ್ತಿದ್ದಾರೆ, ಇನ್ನೊಂದಷ್ಟು ಪ್ರಜ್ಞಾವಂತರು ಮಾತನಾಡ್ತಿದ್ದಾರೆ. ಆದರೆ ಇದು ಯಾವುದಕ್ಕೂ ಕೂಡ ಇಂಜಿನಿಯರ್ ಆಗಲಿ ಶಾಸಕರಾಗಲಿ ಗಮನ ಹರಿಸಿಲ್ಲ. ಅವ್ರ ಉದ್ದೇಶ ಏನು ಅಂತ ನಮಗೂ ಅರ್ಥ ಆಗ್ತಿಲ್ಲ. ಒಂದು ಒಳ್ಳೆ ಕಾಮಗಾರಿ ಆಗಬೇಕು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ. ಏಕೆಂದರೆ ಈಗ ಫ್ರೀ ಲೆವೆಲ್ MB ಮಾಡಿದೆ ಕಾಮಗಾರಿ ಮುಂದುವರಿತಾನೆ ಇದೆ. ಈ ಮಣ್ಣು ಎಲ್ಗೆ ಹೋಗ್ತಿದೆ? ಅದು ಎಕ್ಕೊಟ್ಟು ಹೋಗಲಿ, ಗುತ್ತಿಗೆದಾರನ ತಿನ್ಕೊಳ್ಳಿ, ಶಾಸಕರನ್ನ ತಿನ್ಕೊಳ್ಳಿ, ಅಟ್ಲೀಸ್ಟ್ ಗುತ್ತಿಗೆ ಕಾಮಗಾರಿನ ಯಾವ ರೀತಿ ಮಾಡಬೇಕು ಅನ್ನೋ ಕಾನ್ಸೆಪ್ಟೇ ಇಲ್ಲದಂಥ ರೀತಿಯಲ್ಲಿ ಕಾಮಗಾರಿನ ಮುಂದುವರಿಸ್ತಿದ್ದಾರೆ ಇವರು. ಒಂದು ಕಡೆ ಗುಂಡಿ ಮಾಡ್ತಾನೆ ಇದ್ದಾರೆ, ಮತ್ತೊಂದು ಕಡೆ ನೀರು ಬಂದು ನಿಂತಿದೆ. ಕಾಮಗಾರಿನ ಯಾವ ರೀತಿ ಪೂರೈಸ್ತಾರೆ? ಇವ್ರ ಉದ್ದೇಶ ಏನು? ಬರೀ ದುಡ್ಡು ಮಾಡೋದ? ದುಡ್ಡು ಮಾಡ್ಕೊಳ್ಳಿ, ಹಾಳಾಗಿ ಹೋಗಲಿ. ಒಂದು ಕೆರೆನ ಒಂದು ಉತ್ತಮವಾದ ರೀತಿಯಲ್ಲಿ ಕಾಮಗಾರಿ ಮಾಡಲಿ ಅನ್ನೋದು ನಮ್ಮ ಪರ್ವ ಟಿವಿಯ ಆಗ್ರಹ. ಯಾಕೆಂದರೆ ಒಂದು ಕಡೆಯಿಂದ ನೀರು ಬರ್ತಾನೆ ಇದೆ, ಮೇಲ್ಗಡೆ ಹೆಬ್ಬಳದ ನೀರು ತುಂಬ್ತಾನೆ ಇದೆ. ಇಲ್ಲೇ ಕಾಣ್ತಿದೆ ನಿಮಗೆ ನೀರು ನಿಂತಿರೋದು. ಮತ್ತೊಂದು ಕಡೆ ಮಣ್ಣು ತುಂಬ್ತಾನೆ ಇದ್ದಾರೆ. ಇವ್ರು ಹೆಂಗೆ ಕಾಮಗಾರಿನ ಇವ್ರು ಪೂರೈಸ್ತಾರೆ? ಒಂದು ಕಡೆ ತುಂಬ ಹಳ್ಳ ಮಾಡಿಬಿಟ್ಟು ಒಂದು ದೊಡ್ಡ ಗುಂಡಿನ ಮಾಡಿಬಿಟ್ಟು ಅಲ್ಲಿ ಮಣ್ಣು ತುಂಬ್ಕೊಂಡು ಆಮೇಲೆ ಲೆವೆಲ್ ಮಾಡುವಂಥ ಕಾಮಗಾರಿನ ಈ ಜಿಲ್ಲಾಡಳಿತ ಏನು ಮಾಡ್ತಿದೆ? ಬೇರೆಯವ್ರನ್ನ ಪ್ರಶ್ನೆ ಮಾಡ್ತಾರಂತೆ ಹೋಗಿ, ಯಾರು ಗಣಿ ಮತ್ತು ಭೂ ವಿಜ್ಞಾನಕ್ಕೆ ಇಲಾಖೆಯ ಅಧಿಕಾರಿಗಳು. ಇಲ್ಲೇನು ಮಣ್ಣು ತಿಂತಿದಾರ ಅವರು? ಏನು ಪ್ರಶ್ನೆ ಮಾಡ್ತಿಲ್ಲ? ಯಾಕೆ ಎಲ್ಲಿಗೆ ಬಂದು ಚೆಕ್ ಮಾಡ್ತಿಲ್ಲ? ಎಲ್ಲಿಗೆ ಹೋಗ್ತಿದ್ದೆ ಮಣ್ಣು ಅಂತ ಯಾಕೆ ಪ್ರಶ್ನೆ ಮಾಡ್ತಿಲ್ಲ? ಜಿಲ್ಲಾಡಳಿತ ಆಗಲಿ ಸರ್ಕಾರ ಆಗಲಿ ಈ ಬಗ್ಗೆ ತಕ್ಷಣ ಗಮನ ಹರಿಸ್ಬೇಕು. ನಾನು ಯಾಕೆ ಈ ಪ್ರಶ್ನೆ ಮಾಡ್ತಿದ್ದೀನಿ ಅಂತಂದರೆ, ಈಗ ಈ ಕೆರೆ ಕಾಮಗಾರಿಗೆ 34 ಕೋಟಿ ರೂಪಾಯಿ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗಿದೆ. ಬಿಡುಗಡೆ ಆಗಿದ್ದರೆ ಈ ಮಣ್ಣು ಎಲ್ಲಿಗೆ ಹೋಗ್ತಿದೆ? ಈ ಮಣ್ಣಿನ ದುಡ್ಡು ಯಾರಿಗೆ ಬರ್ತಿದೆ? ಮೊನ್ನೆ ಮಾಜಿ ಸಚಿವರು ಆರೋಪ ಮಾಡಿದ್ದಾರೆ, 3,000ದಿಂದ 3,500 ರೂಪಾಯಿಗೆ ಮಣ್ಣನ್ನು ಮಾರಾಟ ಮಾಡ್ತಿದ್ದಾರೆ ಅಂತ. ರಾಯಲ್ಟಿ ಬರ್ತಿದೆಯಾ ಆ ದುಡ್ಡಿಗೆ? ಅದು ಜಿಲ್ಲಾಡಳಿತದ ಖಜಾನೆಗೆ ಬರ್ತಿದೆಯಾ? ಇದ್ರ ಬಗ್ಗೆ ಯಾಕೆ ಎಲ್ಲರೂ ಮೌನವಾಗಿದ್ದಾರೆ? ಜಿಲ್ಲಾಡಳಿತ ಏನು ಮಾಡ್ತಿದೆ? ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮಾಡ್ತಿದ್ದಾರೆ? ಈ ಮಣ್ಣನ್ನು ಎಲ್ಲಿಗೆ ಹೋಗ್ತಿದೆ ಅಂತ ಉತ್ತರನೇ ಇಲ್ಲ ಅಂತ ಅಂದರೆ ನಿಜವಾಗ್ಲೂ ಇದು 40% ಲೂಟಿ ಕಾಮಗಾರಿನೇ ಅಂತ ಅನ್ನಿಸ್ತದೆ. ಯಾಕೆಂದರೆ ಬೇಕಾಬಿಟ್ಟು ಅವ್ರು ಇಷ್ಟ ಬಂದಂಗೆ ಕಾಮಗಾರಿ ಮಾಡ್ತಾರೆ. ಅಂದ್ರೆ ಅರ್ಥ ಏನು? ಒಂದು ಕಾಮನ್ ಸೆನ್ಸ್ ಇಲ್ಲದೆ ಕಾಮಗಾರಿ ಮಾಡ್ತಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಇವತ್ತು ಚಲರಾಯಸ್ವಾಮಿ ಏನಿದ್ದಾರೆ, ಇವರು ನಾವು ಮೊದಲು ಆರಂಭಿಸಿದ್ದು ಕಲ್ಪನೆ TV ಅಂತೇಳಿ ನಮ್ಮ ಕಚೇರಿಗೆ ಬಂದು ಹೇಳಿದರು. ತುಂಬ ಸಭ್ಯಸ್ಥ ರೀತಿಯಲ್ಲಿ ಮಾತನಾಡಿದರು. ಮಂಡ್ಯ ಜಿಲ್ಲೆನ ಉದ್ಧಾರ ಮಾಡಲಿಕ್ಕೆ ನನಗೆ ಅಧಿಕಾರ ಕೊಟ್ಟರೆ ಮಾಡ್ತೀನಿ, ಇಲ್ಲಾಂದರೆ ಬೇರೆ ಯಾರಿಗಾದರೂ ಮಾಡೋರಿದ್ರೆ ನಾನು ಬಿಟ್ಬಿಡ್ತೀನಿ ಅಂತ. ಇದೇ ನಾವು ಉದ್ಧಾರ ಮಾಡೋ ರೀತಿ. ಚಲರಾಯಸ್ವಾಮಿ ಅವರೇ, ನೀವು ಖರ್ಚು ಮಾಡಿದ್ದೀವಿ ಅಂತೇಳಿ ಲೂಟಿ ಮಾಡೋಕ್ಕೆ ಬಿಟ್ಟಿದ್ದೀರಾ? ಏನಿದು ಅರ್ಥ? ಒಂದು ಕಾಮನ್ ಸೆನ್ಸ್ ಬೇಡವಾ? ಒಂದು ಪ್ಲ್ಯಾನ್ ಇಲ್ಲದೆ ಹೆಂಗೆ ಬೇಕಾಬಿಟ್ಟು ಕಾಮಗಾರಿ ಮಾಡ್ಕೊಂಡು ನಿಂತಿದ್ದಾರೆ ಅಂತ ಅಂದರೆ ನಿಮ್ಮ ಉದ್ದೇಶ ಏನು? ದಯವಿಟ್ಟು ಅದನ್ನು ಜನಕ್ಕೆ ತಿಳಿಸಿ. ಜನಗಳು ಮಾತಾಡ್ತಿಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. ಜನಗಳು ಕ್ಯಾಕಷ್ಟು ಹೋಗಿತಿದ್ದಾರೆ, ಬಟ್ ಡೈರೆಕ್ಟಾಗಿ ಮಾತಾಡೋಕ್ಕೆ ಆಗ್ತಿಲ್ಲ.
ಯಾಕಂದ್ರೆ ನೀವು ಬೇರೆ ಬೇರೆ ರೀತಿಯಲ್ಲಿ ಅಟ್ಯಾಕ್ ಮಾಡ್ಸಿರಿ ಅಂತ ಜನಕ್ಕೆ ಗೊತ್ತು. ಪೊಲೀಸು ಅವರು ಇವರು ಸುಮ್ಮನೆ ಇಲ್ಲದ ರೀತಿ ಎಲ್ಲ ತೊಂದರೆ ಕೊಡ್ತೀರಿ ಅನ್ನೋ ಕಾರಣಕ್ಕೆ ಜನ ತೆಪ್ಪಗಿದ್ದಾರೆ. ಬಟ್ ಜನರ ಶಾಪ ನಿಮ್ಮನ್ನ ತಟ್ಟುತ್ತೆ, ಯಾವುದೇ ಕಾರಣಕ್ಕೂ ನಿಮ್ಮನ್ನ ಸಂಸಲ್ಲ ಜನ. ಅದಕ್ಕಿಂತ ಹೆಚ್ಚಾಗಿ ನಾನು ಇನ್ನೊಬ್ಬರ ಬಗ್ಗೆ ಮಾತನಾಡಬೇಕು. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿ ಅವರು ಈ ಜಿಲ್ಲೆ ಬಗ್ಗೆ ಭಾರೀ ಕಾಳಜಿ ಇರೋ ರೀತಿ ಮಾತಾಡ್ತೀರಿ. ಕುಮಾರಸ್ವಾಮಿ ಅವರೇ, ಮಂಡ್ಯ ನನ್ನ 2ನೇ ಕಣ್ಣು, ಹಾಸನ 1ನೇ ಕಣ್ಣು, ನಿಮಗೆ ರಾಮನಗರ 3ನೇ ಕಣ್ಣು, 4ನೇ ಕಣ್ಣು, 5ನೇ ಕಣ್ಣು ಗೊತ್ತಿಲ್ಲ. ಯಾಕೆ ಈಗ ಈ ಕಣ್ಣಲ್ಲಿ ಏನು ನಡೀತಿದೆ ಅಂತ ನಿಮ್ಗೆ ಕಾಣಿಸ್ತಿಲ್ವಾ? ಬರೀ ಮೀಡಿಯಾಕ್ಕೆ ನಿಂತ್ಕೊಂಡು ಮಾತಾಡೋಕ್ಕೆ ಮಾತ್ರ ಹೀರೋನಾ ನೀವು? ಈ ಸೂಳೆಕೆರೆ ಕಾಮಗಾರಿ ಬಗ್ಗೆ ನೀವು ಮಾತಾಡೋಕ್ಕೆ ರೈಟ್ಸ್ ಇಲ್ವಾ? ಅಥವಾ ನೈತಿಕತೆ ಇಲ್ವಾ? ಧೈರ್ಯ ಇಲ್ವಾ? ಯಾವ ಉದ್ದೇಶದಿಂದ ನೀವು ತೆಪ್ಪಗಿದ್ದೀರಿ? ತಮ್ಮಣ್ಣ ಮುಂದಕ್ಕೆ ಬಿಡ್ತೀರಿ ಮಾತಾಡಲಿಕ್ಕೆ ನೀವು? ಯಾಕೆ ನೀವು ಮಾತಾಡೋಕ್ಕಾಗಲ್ವಾ? ಒಂದು ಕಾಮಗಾರಿ ಯಾವ ರೀತಿ ನಡಿಬೇಕು ಎಲ್ಲ ಐಡಿಯಾನೂ ತಗೋತೀರಿ, ಏನೇನಿದೆ ಮಾಹಿತಿ ಎಲ್ಲ ತಗೋತೀರಿ. ಈ ಕಾಮಗಾರಿ ಬಗ್ಗೆ ಯಾಕೆ ನೀವು ಮಾತಾಡ್ತಿಲ್ಲ? ಮದ್ದೂರು ಜನ ನಿಮ್ಗೇನು ಅಲ್ವಾ? ಮಂಡ್ಯ ಜಿಲ್ಲೆ ಇದು ಕರ್ನಾಟಕ ರಾಜ್ಯದ ಒಂದು ಪ್ರಮುಖ ಕೆರೆ. ಈ ಕೆರೆನೆಲ್ಲ ಇಷ್ಟೊಂದು ಅಧ್ವಾನ ಮಾಡ್ತಿದ್ದಾರೆ ಅಂತಂದರೆ ನೀವು ಯಾಕೆ ತೆಪ್ಪಗಿದ್ದೀರಿ? ನಿಮ್ಮ ಉದ್ದೇಶ ಏನು? ಅಂಡರ್ಸ್ಟ್ಯಾಂಡಿಂಗಾ? ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಾ ನಿಮಗೂ ಕಾಂಗ್ರೆಸ್ನವ್ರಿಗೂ? ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತನಾದರೂ ಹೇಳಿ, ಇದ್ದರೆ ಅದನ್ನಾದ್ರೂ ಒಪ್ಕೊಬಿಡಿ. ತಪ್ಪಿರ್ತೀವಿ ನಾವು ಮೀನ್ಸ್ ಜನ. ದಯವಿಟ್ಟು ನೀವಾದರೂ ಬಾಯಿ ಬಿಡ್ರಿ. ಸುಮ್ಮನೆ ಮಂಡ್ಯ ಜನ ಗೆಲ್ಸಿದ್ರು ಸೆಂಟ್ರಲ್ ಮಿನಿಸ್ಟರ್ ಆಗ್ಬಿಟ್ಟಿದ್ದೀನಿ, ನಾನು ಏನೋ ಮಾಡ್ತೀನಿ, ನೀವು ಅದು ಏನಾರು ಮಾಡ್ತೀರಾ ಬಿಡ್ತಾರೆ, ಎಕ್ಕುಟ್ಟು ಹೋಗ್ಲಿ. ಅಟ್ಲೀಸ್ಟ್ ಇದ್ರ ಬಗ್ಗೆ ಏನಾರು ಮಾತಾಡಿ. ನಿಮ್ಗೆ ರೈಟ್ಸ್ ಇಲ್ಲ ಅಂದ್ರೆ ಹೇಳ್ಬಿಡಿ. ಇದಕ್ಕೂ ನನಗೆ ಪ್ರಶ್ನೆ ಮಾಡೋಕ್ಕೆ ನಂಗೆ ಅಧಿಕಾರ ಇಲ್ಲ ಅಂತ ಹೇಳ್ಬಿಡಿ. ಜನ ಸುಮ್ಮನೆ ಇದ್ಬಿಡ್ತಾರೆ. ಏನಾದರೂ ಬಾಯಿ ಬಿಡಿ. ಸುಮ್ಮನೆ ಅಲ್ಲೆಲ್ಲ ಕೂತ್ಕೊಂಡು ಮೀಡಿಯಾ ಸಿಗ್ತವೆ ಅಂತ ಹೇಳ್ಬಿಟ್ಟು ಮಾತಾಡ್ಬಿಡೋದಲ್ಲ. ದಯವಿಟ್ಟು ಇದ್ರ ಬಗ್ಗೆ ನೀವು ಮಾತನಾಡಬೇಕು. ಈ ಕಾಮಗಾರಿನ ತಡೆ ಹಿಡಿಲಿಕ್ಕೆ ಅಟ್ಲೀಸ್ಟ್ ಒಂದು ತಡೆ ಹಿಡಿಬೇಕು ಅಂದ್ರೆ ಮಾಡಲೇಬಾರ್ದು ಅಂತ ನಮ್ಮ ಉದ್ದೇಶ ಏನಲ್ಲ. ವೈಜ್ಞಾನಿಕವಾಗಿ ಮಾಡಿರೋದು ನಮ್ಮ ಆಗ್ರಹ. ಆ ನಿಟ್ಟಿನಲ್ಲಿ ಮಾಡಲಿಕ್ಕೆ ನಿಮ್ಗೆ ಒತ್ತಡಕ್ಕೆ ಅವಕಾಶ ಇದೆಯಾ ಇಲ್ವಾ? ಇಲ್ಲ ಅಂದರೆ ಹೇಳಿ, ಹೆಂಗಾರು ಮಾಡ್ಕೊಂಡು ಹಾಳಾಗಿ ಹೋಗಲಿ, ತಿನ್ನೋರು ತಿನ್ಕೊಂಡು ಹೋಗಲಿ. ಹಾಳಾದ್ರೆ ಹಾಳಾಗುತ್ತೆ. ಜನಗಳಿಗಂತೂ ಪಾಪ ಒಂದು ಕಡೆ ಭಯ, ಇನ್ನೊಂದು ಕಡೆ ಹಾಳಾಗಿ ಹೋಗ್ಲಿ ಅಂತ ಅವರು ಅಂದ್ಕೊಂಡ್ಬಿಟ್ಟಿದ್ದಾರೆ. ಹಂಗೆ ನೀವು ಹಾಳಾಗಿ ಹೋಗ್ಬಿಡಿ. ನಮಸ್ತೆ. ಇನ್ನು ಇದಕ್ಕೆ ಬಿಟ್ಟು ಬೇರೆ ಏನು ಹೇಳೋಕ್ಕಾಗಲ್ಲ ನಾವು. ಇದು ಇಷ್ಟೊಂದು ರಸ್ತೆ ಏರಿನ ಎತ್ತರ ಮಾಡವ್ರಲ್ಲ ಇವರು ಅವೈಜ್ಞಾನಿಕ. ಇವ್ರ ತಲೆಯಲ್ಲಿ ಬುದ್ಧಿ ಇಲ್ವ? ಬಡವ್ರ ಬಗ್ಗರಿಗೆ ಜಮೀನಿಗೆ ನೀರು ನುಗ್ಗಿದ್ರೆ ಜವಾಬ್ದಾರಿ ಹೊತ್ಕೊಂತವ್ರು ಯಾರು? ಇಲ್ಲಿ ಹೋಗುತ್ತಿರುವಂಥ ಮಣ್ಣು ಜಿಲ್ಲಾಡಳಿತ ಖಜಾನೆಗೆ ಸೇರ್ತದೆ ಅಥವಾ ಯಾರಿಗೆ ಸೇರ್ತದೆ ಎಂಬುದು ಯಾರಿಗೂ ಕೂಡ ಗೊತ್ತಿಲ್ಲ. ಈಗ ನಿಮ್ಮೂರು ಸುತ್ತಮುತ್ತ ಇಲ್ಲೆಲ್ಲರೂ ಕಾಮಗಾರಿ ನಡೀತಿರೋದ್ ಬಗ್ಗೆ ಒಂದು ನಾಮಫಲಕ ಹಾಕಿದಾರ? ಇಷ್ಟು ಕೋಟಿದು, ಇಷ್ಟು ಕಾಮಗಾರಿ ಇದು, ಮತ್ತೆ ಇಷ್ಟು ತಿಂಗಳಲ್ಲಿ ಮುಗಿಸ್ಕೊಡ್ತೀವಿ ಅಂತಂದ್ರೆ ಎಲ್ಲಾರ ಬೋರ್ಡ್ ಹಾಕಿದಾರ? ಏನು ಹಾಕಿಲ್ಲ ಸರ್. ಈ ಗ್ರಾಮದಲ್ಲಿ ಸುತ್ತಮುತ್ತ ಏರಿ ಸುತ್ತ ಯಾವುದೂ ಕೂಡ ಕಲ್ಲನ್ನು ಸಹ ನೆಟ್ಟಿಲ್ಲ, ಅಥವಾ ಯಾವ ಯೋಜನೆಗೆ ಸೇರ್ಸಮಿ ಅಂತಲೂ ಹೇಳಿಲ್ಲ, ಏನೂ ಇಲ್ಲ. ಇದ್ರ ಬಗ್ಗೆ ಬೋರ್ಡು ಇಲ್ಲ, ಯಾರು ಇದ್ರ ಬಗ್ಗೆ ತಲೆನೂ ಕೆಡ್ಸ್ಕೊತಾ ಇಲ್ಲ. ಹೋಗ್ಲಿ, ಇಲ್ಲಿ ಈಗ ಈ ಕಾಮಗಾರಿ ಮಾಡ್ತಿರುವಂಥ ಕಾಂಟ್ರಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಯಾರು ಬಂದು ಇಲ್ಲಿ ನಿಮ್ಗೆ ಯಾರು ಅಂತಂದ್ರೆ ನೋಡಿದಿರ ಅವ್ರನ್ನ? ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಸರ್. ಇದು ಆಗಿರೋದು ಬಿಹಾರದವ್ರಿಗೆ ಅಂತ ಹೇಳ್ತಾವ್ರೆ, ನಮಗೂ ಮಾಹಿತಿ ಇಲ್ಲ ಇದ್ರ ಬಗ್ಗೆ. ಹೋಗ್ಲಿ, ಶಾಸಕರು ಏನಾರ ಇಲ್ಲಿ ವಾರಕ್ಕೊಂದ್ಸತಿನೋ 3 ದಿನಕ್ಕೊಂದ್ಸತಿನೋ ಅಥವಾ ಯಾವ್ದಾರ ಬರ್ತಾರ ಇಲ್ಲಿಗೆ? ಇಲ್ಲ ಸರ್, ಯಾವ ಅಧಿಕಾರಿ ಶಾಸಕರು ಯಾರು ಬರ್ತಾರೆ ಸರ್? ಇವ್ರು ಇಷ್ಟ ಬಂದಂಗೆ ನಾನು ಹೇಳ್ತಾ ಇರೋದು ಮದ್ದೂರಿನ MLA ಉದಯ್ ಅವ್ರು ಇದ್ದಾರಲ್ಲ, ಅವ್ರು ಯಾವ್ದಾರ ಇಲ್ಲಿಗೆ ಬಂದಿದಾರಾ? ಇಲ್ಲ ಸರ್, ಅವ್ರು ಇಲ್ಲಿಗೆ ಬಂದಿಲ್ಲ ಸರ್. ಒಂದ್ಸತಿನೂ ಬಂದಿಲ್ಲ ಇಲ್ಲಿಗೆ? ನಮ್ಮ ಏರಿ ಸೂಳೆಕೆರೆ ಮನೆ ಹತ್ರ ಬರ್ತಾರೆ, ಹೋಗ್ತಾರೆ ಅಷ್ಟೇ. ಸುತ್ತ ಯಾವುದೇ ಕಾರಣಕ್ಕೂ ವೀಕ್ಷಣೆ ಮಾಡ್ತಾ ಇಲ್ಲ ಅವರು. ರಸ್ತೆಯಲ್ಲಿ ಸಾರ್ವಜನಿಕರು ಓಡಾಡಕ್ಕೆ ಫುಲ್ ತೊಂದರೆ ಆಗ್ತೈತೆ. ನಮ್ಮ ಕಂಡಿ ಗ್ರಾಮದಿಂದ ಬೋರಪ್ಪೂರ್ ರೋಡ್ ಸುತ್ತ ಫುಲ್ ಆಳ್ಗೇಟ್ ಆಗೈತೆ. ಸಾರ್ವಜನಿಕನು ತುಂಬಾ ತೊಂದರೆ ಐತತೆ. ಇಲ್ಲಿ ಕಾಮಗಾರಿಕೆ ಬೇಗ ನಮ್ಗೆ ಮುಗಿಸ್ಕೊಡ್ಬೇಕು. ಬೆಳೆ ಎಲ್ಲ ನಾಶ ಆಯ್ತಾ ಇದೆ. ಉಪ್ನೇರ್ಲೆ ತೋಟಗಳು ಸುಮಾರು ಒಂದು 2 ಎಕರೆ ಹಾಳಾಗೋಗಿದೆ ಸರ್. ಮಣ್ಣು ಉಳಿನ ರೇಷ್ಮೆ ಇದ್ರ ಮೇಲೆ ಕುತ್ಕೊಂಡು ಹಾಳಾಗೋಗಿದೆ ರೇಷ್ಮೆ. ಬೆಳೆ ಬರ್ತಾ ಇಲ್ಲ, ಅಲ್ಲಿ ಕೈಗೆ ಸಿಗ್ತಾ ಇಲ್ಲ ಸರ್ ನಮಗೆ ಬೆಳೆಗಳು. ರಸ್ತೆ ಪಕ್ಕದಲ್ಲಿರೋ ಜಮೀನೆಲ್ಲ ಹಾಳಾಗಿದೆ, ರೇಷ್ಮೆದೆಲ್ಲ ಲಾಸ್ಟ್ ಆಗಿದೆ. ಎಲ್ಲ ನಮಗೆ ಪರಿಹಾರ ಸರ್ಕಾರದಿಂದ ಕಟ್ಕೊಡ್ಬೇಕು.